ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಡಿಕೆ ಶಿವಕುಮಾರ್ ಅವರು ಎಲ್ಲೇ ಹೋದ್ರು ಎಲ್ಲೇ ಬಂದ್ರು ಸಹಿತ ಅವ್ರು ಏನೇ ಹೇಳಿಕೆಗಳನ್ನ ಕೊಟ್ಟರು ಸಹಿತ ವಿವಾದ ಆಗ್ತಾ ಇದೆ, ವೈರಲ್ ಆಗ್ತಾ ಇದೆ, ಸಂಚಲನ ಮೂಡಿಸ್ತಾ ಇದೆ. ರಾಜಕಾರಣದಲ್ಲಿ ಈಗ ವೈರಲ್ ಸ್ಟಾರ್ ಆಗಿರುವಂತ ರಾಜಕಾರಣಿ ಯಾರು ಅಂತ ಕೇಳಿದ್ರೆ ಥಟ್ ಅಂತ ನೆನಪಾಗೋದೇ ಈಗ ಡಿಕೆ ಶಿವಕುಮಾರ್ ಅವರು. ಡಿಕೆ ಶಿವಕುಮಾರ್ ಅವರ ನಡೆ ಕೂಡ ನಿಗೂಢ ಆಗ್ತಾ ಇದೆ. ದೆಹಲಿಗೆ ಹೋಗ್ತಾರೆ, ಸಿಎಂ ಗದ್ದುಗೆಯನ್ನ ಪಡ್ಕೊಂಡ್ ಬಂದೇ ಬಿಡ್ತಾರೆ ಅಂತ ಹೇಳಿ ಒಂದಷ್ಟು ಚರ್ಚೆ ಆಯ್ತು. ಇನ್ನೊಂದು ಕಡೆ ಕುಂಭ ಮೇಳಕ್ಕೆ ಹೋದ್ರು, ಇನ್ನೊಂದು ಕಡೆಗೆ ಉಡುಪಿಯ ಮಾರಮ್ಮ ದೇಗುಲಕ್ಕೂ ಕೂಡ ಇವತ್ತು ಭೇಟಿಯನ್ನ ಕೊಟ್ಟು ಸೊ ಇದೆಲ್ಲವನ್ನ ಗಮನಿಸ್ತಾ ಇರುವಂತಹ ಜನ ಈಗ ಡಿಕೆ ಶಿವಕುಮಾರ್ ಅವರು ಹೇಗಾದ್ರೂ ಮಾಡಿ ಸಿಎಂ ಆಗಬೇಕು ಅಂತ ಹೇಳಿ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಕಡೆಗೆ ನಿನ್ನೆ ಸಾಕಷ್ಟು ವಿವಾದ ಸಂಚಲನ ಮೂಡಿಸಿರುವಂತಹ ಹೇಳಿಕೆ ಅಂತ ಅಂದ್ರೆ ನಟ್ಟು ಬೋಲ್ಟ್ ಅನ್ನ ನಾನು ಟೈಟ್ ಮಾಡ್ತೀನಿ, ನನಗೊತ್ತು ಯಾರ್ಯಾರ ನಟ್ಟು ಬೋಲ್ಟ್ ಅನ್ನ ಟೈಟ್ ಮಾಡಬೇಕು ಅಂತ ಹೇಳಿ. ಅದರ ಜೊತೆಗೆ ನೀವು ಬಣ್ಣ ಹಚ್ಕೊಂಡು ನಾಟಕ ಮಾಡ್ತೀರಿ, ನಾವು ಬಣ್ಣ ಹಚ್ಚದಿಗೆ ಸಿನಿಮಾ ಮಾಡ್ತೀವಿ ಅಂತ ಹೇಳಿ ಕೊಟ್ಟಿರುವಂತಹ ಹೇಳಿಕೆ ಸಾಕಷ್ಟು ಕಾಂಟ್ರವರ್ಸಿಗೆ ಕಾರಣ ಆಯ್ತು. ಒಂದು ಕಡೆ ಟೆಂಪಲ್ ರನ್, ಇನ್ನೊಂದು ಕಡೆ ವಿವಾದಾತ್ಮಕ ಹೇಳಿಕೆ. ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ನಾಯಕರೇ ಡಿಕೆ ಶಿವಕುಮಾರ್ ಅವರ ನಡೆ ಕುರಿತಾಗಿ ಸಾಕಷ್ಟು ಕುತೂಹಲದಿಂದ ಕಾದ್ ನೋಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ರಾಜಕೀಯ ವಿಶ್ಲೇಷಕರು ಸಹಿತ ಸಿಎಂ ಆಗ್ತಾರೆ, ನಾಳೆ ಆಗ್ಬೋದು, ಇವತ್ತು ಆಗ್ಬೋದು ಅಂತ ಹೇಳಿ ಒಂದ್ ಕಡೆ ಕುತ್ಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರಿಗೆ ಕುರಿತಾಗಿ. ಸೊ ಇದೆಲ್ಲವನ್ನ ನಾವು ಗಮನಿಸ್ತಾ ಇದ್ರೆ ಸದ್ಯಕ್ಕೆ ವೈರಲ್ ಸ್ಟಾರ್ ರಾಜಕಾರಣಿ ಯಾರು ಅಂತಂದ್ರೆ ಅದುವೇ ಡಿಕೆ ಶಿವಕುಮಾರ್ ಅವರು. ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರು ಏನ್ ಮಾಡ್ತಾ ಇದ್ದಾರೆ, ಯಾಕೆ ಈ ರೀತಿಯಾಗಿ ಹೇಳಿಕೆಗಳನ್ನ ಕೊಡ್ತಿದ್ದಾರೆ? ಇನ್ನೊಂದು ಕಡೆಗೆ ಸಿಎಂ ಆಗಬೇಕು ಅಂತ ಹೇಳಿ ಸಾಕಷ್ಟು ಚಟಪಟಿಕೆ ಇಲ್ಲಿರುವಂತಹ ಡಿಕೆ ಶಿವಕುಮಾರ್ ಅವರು ಮುಂದೆ ಯಾವ ಒಂದು ಸ್ಟೆಪ್ ಅನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಇವತ್ತು ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಸಿನಿಮಾ ಕುರಿತಾಗಿ, ಸಿನಿಮಾ ಇಂಡಸ್ಟ್ರಿಯ ಕುರಿತಾಗಿ ಅದರಲ್ಲೂ ಇವತ್ತೊಂದು ಹೇಳಿಕೆಯನ್ನ ಕೊಟ್ಟರು, ಅದು ಕೂಡ ಸಾಕಷ್ಟು ವಿವಾದ ಸಂಚಲನವನ್ನ ಮೂಡಿಸ್ತಾ ಇದೆ. ಅಂತಂದ್ರೆ ಇವರು ಸಿನಿಮಾ ಇಂಡಸ್ಟ್ರಿ ಸತ್ ಹೋಯ್ತು ಅಂತ ಹೇಳ್ತಾರೆ, ಆದ್ರೆ ನಿನ್ನೆ ನಡೆದಿರುವಂತ ಆ ಫಿಲ್ಮ್ ಫೇರ್ ಯಾಕೆ ಬಂದಿಲ್ಲ ಅಂತ ಹೇಳಿ ಪ್ರಶ್ನೆಯನ್ನು ಕೂಡ ಮಾಡೋ ಮೂಲಕ ಸಾಕಷ್ಟು ಸಂಚಲನಕ್ಕೆ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಸೊ ಹಾಗಾದ್ರೆ ಏನೇನಾಯ್ತು, ಡಿಕೆ ಶಿವಕುಮಾರ್ ಅವರ ಹೇಳಿಕೆಯಿಂದಾಗಿ ಯಾವ ರೀತಿ ಪರಿಣಾಮ ಬೀರಿದೆ ಮತ್ತೆ ಅವರ ನಡೆಯಿಂದ ಆಗ್ತಾ ಇರುವಂತಹ ಬೆಳವಣಿಗೆ ಬದಲಾವಣೆಗಳೇನು, ಒಟ್ಟಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಡಿಕೆ ಶಿವಕುಮಾರ್ ಅವರ ಕುರಿತಾಗಿ ಏನೆಲ್ಲ ನಡೀತಾ ಇದೆ ಬನ್ನಿ ನೋಡೋಣ. ಹೌದು, ಒಂದು ಕಡೆ ಟೆಂಪಲ್ ರನ್ ಮಾಡ್ತಾ ಇರುವಂತಹ ಡಿಕೆ ಶಿವಕುಮಾರ್ ಅವರ ನಡೆ ಕುರಿತಾಗಿ ರಾಜಕೀಯ ವಿಶ್ಲೇಷಕರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಇನ್ನೇನು ಕ್ಷಣಗಣನೆ ಮಾತ್ರ, ಇನ್ ಸ್ವಲ್ಪ ದಿನದಲ್ಲಿ ಬಿಜೆಪಿಗೆ ಡಿಕೆ ಶಿವಕುಮಾರ್ ಅವರು ಹೋಗ್ತಾರೆ. ಯಾಕೆ ಅಂತಂದ್ರೆ ಇಷ್ಟು ದಿನಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸವನ್ನ ಮಾಡಿದ್ದಾರೆ, ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡಿದ್ದಾರೆ, ಪಕ್ಷವನ್ನ ಅಧಿಕಾರಕ್ಕೆ ತರುವಲ್ಲಿ ಹೆಚ್ಚಿನ ಪಾತ್ರವನ್ನ ಡಿಕೆ ಶಿವಕುಮಾರ್ ಅವರು ವಹಿಸಿದ್ದಾರೆ. ಆದ್ರೆ ಅವ್ರಿಗೆ ಡಿಕೆ ಶಿವಕುಮಾರ್ ಅವರಿಗೆ ಈ ಸಿಎಂ ಪಟ್ಟವನ್ನ ಕೊಡದೇ ಇರೋ ಕಾರಣಕ್ಕಾಗಿ ಸಿಟ್ಟು ಮಾಡ್ಕೊಂಡಿದ್ದಾರೆ, ಮುನಿಸ್ಕೊಂಡಿದ್ದಾರೆ. ಸೊ ಹೀಗಾಗಿ ಹೈಕಮಾಂಡ್ ಒಂದು ವೇಳೆ ಮಾತನ್ನ ಕೇಳದಿದ್ರೆ, ಹೈಕಮಾಂಡ್ ತಾವು ಕೊಟ್ಟಿರುವಂತ ಮಾತನ್ನ ಉಳಿಸ್ಕೊಳ್ಳದೆ ಮತ್ತೆ ಅದೇ ಚಾಳಿನ ಮುಂದುವರಿಸಿದ್ರೆ, ಅಂತಂದ್ರೆ ಬರೀ ಅವರನ್ನ ಪಕ್ಷದಲ್ಲಿ ದುಡಿಸ್ಕೊಳ್ಳೋದು, ಈ ರೀತಿ ದೊಡ್ಡ ದೊಡ್ಡ ಹುದ್ದೆಗಳನ್ನ ಕೊಡದೆ ಅವರನ್ನ ಸುಮ್ಮನೆ ಇರಿಸೋದು, ಸಮಾಧಾನ ಮಾಡುವಂತದ್ದು, ಇಂಥದ್ದೇ ನಡೆಯನ್ನ ಮುಂದುವರಿಸ್ಬಿಟ್ರೆ ಡಿಕೆ ಶಿವಕುಮಾರ್ ಅವರು ಸಿಟ್ಟಾಗಿ ಬಿಜೆಪಿಗೆ ಹೋದ್ರೆ ಅಂತ ಹೇಳಿ ಮಾತಾಡ್ತಿದ್ದಾರೆ. ಅದಕ್ಕೆ ಈಗ ಕಾಣಿಸ್ತಾ ಇರುವಂತ ಸೂಚನೆಗಳು ಏನು ಅಂತ ಅಂದ್ರೆ ಈಗ ಸದ್ಯಕ್ಕೆ ಡಿಕೆ ಶಿವಕುಮಾರ್ ಅವರು ಕುಂಭಮೇಳಕ್ಕೆ ಹೋಗ್ತಾ ಇರೋದು, ಇನ್ನೊಂದು ಕಡೆಗೆ ಇವತ್ತು ಉಡುಪಿಗೆ ಹೋಗಿ ದೇಣಿಗೆಯನ್ನ ಕೊಟ್ಟು ಬಂದಿರುವಂತದ್ದು, ಶಿವರಾತ್ರಿ ಎಂದು ಸದ್ಗುರು ಅವರು ನಡೆಸಿಕೊಡುವಂತಹ ಆ ಒಂದು ಕಾರ್ಯಕ್ರಮದಲ್ಲೂ ಕೂಡ ಅವರು ಭಾಗಿಯಾಗಿದ್ರು. ಅಂತಂದ್ರೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕನಾಗಿರುವಂತ ರಾಹುಲ್ ಗಾಂಧಿ ಅವರ ಕುರಿತಾಗಿ ವಿರೋಧದ ಹೇಳಿಕೆಯನ್ನ ಕೊಟ್ಟಿದ್ರು ಸದ್ಗುರು. ಸೊ ಹಾಗಿದ್ರು ಸಹಿತ ಡಿಕೆ ಶಿವಕುಮಾರ್ ಅವರು ಅವರ ಒಂದು ಕಾರ್ಯಕ್ರಮಕ್ಕೆ ಯಾಕೆ ಹೋದ್ರು? ಆಹ್ವಾನ ಕೊಟ್ಟಿದ್ರು ಸರಿ, ಆದ್ರೆ ಪಕ್ಷದ ನಾಯಕನ ವಿರುದ್ಧವಾಗಿ ಆ ರೀತಿ ಹೇಳಿಕೆನ ಕೊಟ್ಟಿದ್ರಲ್ಲ ಸದ್ಗುರು, ಹಾಗಿದ್ರು ಸಹಿತ ಅವರ ಒಂದು ಕಾರ್ಯಕ್ರಮದಲ್ಲಿ ಅವ್ರು ಕಾಣಿಸ್ಕೊಂಡಿದ್ದು. ಅದರಲ್ಲೂ ಅಮಿತ್ ಶಾ ಜೊತೆಗೆ ವೇದಿಕೆಯನ್ನ ಹಂಚಿಕೊಂಡಿರೋ ಈ ರೀತಿ ಈ ನಡವಳಿಕೆ, ಈ ಒಂದು ನಡೆ ಕುರಿತಾಗಿ ಸಾಕಷ್ಟು ಬೇಸರವನ್ನ ವ್ಯಕ್ತಪಡಿಸ್ತಿದ್ದಾರೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಅದರಲ್ಲೂ ಸಾಕಷ್ಟು ಚರ್ಚೆಗೂ ಕೂಡ ಕಾರಣ ಆಗ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಯಾಕೆಂತಂದ್ರೆ ಪಕ್ಷದ ವಿರುದ್ಧವಾಗಿಯೇ ಮಾತಾಡ್ತಿದ್ದಾರೆ, ಪಕ್ಷದ ನಾಯಕರು ಏನೇನೆಲ್ಲ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾರೆ ನೋಡಿ, ಸೊ ಆ ಸ್ಟೇಟ್ಮೆಂಟ್ ಗಳನ್ನ ಸಮರ್ಥನೆ ಅಂತೂ ಮಾಡ್ಕೊಳ್ತಾ ಇಲ್ಲ. ಹೌದು, ಉದಯಗಿರಿ ಪೊಲೀಸ್ ಠಾಣೆ ಪ್ರಕರಣವೊಂದನ್ನ ನೀವು ಗಮನಿಸಿರ್ಬೋದು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ಕೆಲ ನಾಯಕರು ಪೊಲೀಸರದು ತಪ್ಪಿತ್ತು ಅಂತ ಹೇಳಿಕೆಗಳನ್ನ ಕೊಡ್ತಿದ್ರು. ಆ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಕೊಟ್ಟ ಹೇಳಿಕೆ ಏನು, ಪೊಲೀಸರದೇನು ತಪ್ಪಿಲ್ಲ, ಅಲ್ಲಿರುವಂತ ಕಿಡಿಗೇಡಿಗಳದ್ದು ತಪ್ಪಿತ್ತು ಅಂತ ಹೇಳಿಕೆಗಳನ್ನ ಕೊಟ್ರು. ಅಂತಂದ್ರೆ ಪಕ್ಷದ ನಾಯಕರನ್ನ ಸಮರ್ಥನೆ ಮಾಡ್ಕೊಳ್ಳಿಲ್ಲ. ಇನ್ನೊಂದು ಕಡೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಕುಂಭಮೇಳ ವಿಚಾರವಾಗಿ ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಅಂತಂದ್ರೆ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ರು. ಸೊ ಆ ಹೇಳಿಕೆಗೆ ಅವರು ಸಮರ್ಥನೆಯನ್ನು ಕೂಡ ಮಾಡ್ಕೊಳ್ಳಿಲ್ಲ, ಅದರ ಜೊತೆಗೆ ಅವರ ಹೇಳಿಕೆಗೆ ಬದ್ಧನಾಗಿ ನಿಲ್ಲಿಲ್ಲ. ಅಂತಂದ್ರೆ ಡಿಕೆ ಶಿವಕುಮಾರ್ ತಮ್ಮ ಕುಟುಂಬದ ಸಮೇತರಾಗಿ
ಕುಂಭಮೇಳಕ್ಕೆ ಹೋಗಿ ಪವಿತ್ರ ಸ್ನಾನವನ್ನ ಮಾಡ್ಕೊಂಡು ಬಂದ್ರು. ಅದ್ರಲ್ಲಿ ಒಂದು ಹೇಳಿಕೆಗಳನ್ನ ಕೊಡ್ತಾರೆ, ನೀರಿನಲ್ಲಿ ಯಾವ ಭೇದ ಭಾವ ಇದೆ ಕಣ್ರಿ, ಧರ್ಮ ಇದೆಯಾ, ಜಾತಿ ಇದೆಯಾ, ಪಾರ್ಟಿ ಇದೆಯಾ, ಯಾಕೆ ನೀವು ಎಲ್ಲದರಲ್ಲೂ ಕೂಡ ವಿವಾದ ಮಾಡ್ತಾ ಇದ್ದೀರಿ ಅಂತಾನು ಕೂಡ ಒಂದು ಪ್ರಶ್ನೆಯನ್ನ ಮಾಡಿದ್ದಾರೆ ಇವತ್ತು. ಹೌದು, ಏನಂತಂದ್ರೆ ಇವತ್ತು ಉಡುಪಿ ದೇವಾಲಯಕ್ಕೆ ಹೋಗಿ ಏನು ದೇಣಿಗೆಯನ್ನ ಕೊಟ್ರಲ್ಲ, ಸೊ ಈ ಸಂದರ್ಭದಲ್ಲಿ ಮಾಧ್ಯಮ ಸ್ನೇಹಿತರು ಕೇಳಿರುವಂತ ಆ ಪ್ರಶ್ನೆಗೆ ಉತ್ತರಿಸಿರುವಂತಹ ಡಿ ಕೆ ಶಿವಕುಮಾರ್, ಯಾಕೆ ಸರ್ ಈ ರೀತಿ ಟೆಂಪಲ್ ರನ್ ಮಾಡ್ತಿದ್ರಿ, ಮತ್ತೆ ಈ ರೀತಿ ಶಿವರಾತ್ರಿಗೆ ಹೋಗಿದ್ರಿ, ನೀವು ಸದ್ಗುರು ಅವರ ಕಾರ್ಯಕ್ರಮಕ್ಕೆ ಹೋಗಿ ಭೇಟಿಯನ್ನ ಕೊಟ್ಟಿದ್ರು. ಸೊ ಈ ಎಲ್ಲ ವಿಚಾರವಾಗಿ ಮಾಧ್ಯಮದವರು ಕೇಳಿರುವಂತಹ ಪ್ರಶ್ನೆಗೆ ವಿವಾದ ಮಾಡಬೇಕು ಅಂತಾನೆ ನಿಂತಿರುವಂತ ಸಂದರ್ಭದಲ್ಲಿ ಏನೇ ಮಾತಾಡಿದ್ರು, ಎಲ್ಲೇ ಹೋದ್ರು, ಎಲ್ಲೇ ಬಂದ್ರು ವಿವಾದ ಆಗ್ತಾ ಇದೆ. ಯಾಕೆ ಅಂತಂದ್ರೆ ನೀವು ಗಮನಿಸಿರ್ಬೋದು, ಕಳೆದ ಒಂದು ಕಾರ್ಯಕ್ರಮದಲ್ಲಿ ಏಸು ಶಿಲೆ ಮಾಡ್ತಾ ಇದ್ರು. ಸೊ ಆ ಸಂದರ್ಭದಲ್ಲಿ ಅದಕ್ಕೆ ನಾನು ಪ್ರೋತ್ಸಾಹ ಕೊಟ್ಟಿದ್ದೆ. ಸೊ ಅದಕ್ಕೆ ನನಗೊಂದು ಹೆಸರನ್ನ ಕೊಟ್ಟಿದ್ರು, ಏಸು ಕುಮಾರ ಅಂತ ನನಗೊಂದು ಹೆಸರನ್ನ ಕೊಟ್ಟಿದ್ರು. ಸೊ ಆಗ್ಲೂ ನಾನು ಸುಮ್ನೆ ಆಗ್ಬಿಟ್ಟೆ. ಇನ್ನು ಯಾರೋ ಒಬ್ಬ ಮುಸ್ಲಿಂ ಎದೆಯಲ್ಲಿ 2 ಅಕ್ಷರ ಇಲ್ಲ ಅಂತ ನಾನು ಹೇಳಿದ್ದೆ. ಸೊ ಅದರಲ್ಲೂ ಕೂಡ ಒಂದಿಷ್ಟು ವಿವಾದವನ್ನ ಹುಡುಕಿದ್ರು. ಇನ್ನೊಂದು ಕಡೆಗೆ ಶಿವಕುಮಾರ್ ಅಂತ ನಮ್ಮಪ್ಪ ನನಗೆ ಹೆಸರಿಟ್ಟಿದ್ದಾರೆ. ಸೊ ಹೀಗಾಗಿ ನಾನು ಶಿವನ ಭಕ್ತ. ಮತ್ತೊಂದು ಕಡೆಗೆ ಶಿವರಾತ್ರಿ ಎಂದು ನಾನು ಆ ಒಂದು ಕಾರ್ಯಕ್ರಮಕ್ಕೆ ಹೋಗಿ ನಾನು ಭೇಟಿ ಕೊಟ್ಟಿದ್ದೆ. ಸೊ ಇದ್ರಲ್ಲಿ ನಂದೇನ್ ತಪ್ಪಿದೆ ಅಂತನೂ ಕೂಡ ಅವರು ಹೇಳಿಕೆಯನ್ನ ಕೊಟ್ರು. ಅಂತಂದ್ರೆ ಎಲ್ಲದರಲ್ಲೂ ಬೇಕು ಬೇಕು ಅಂತಲೇ ವಿವಾದವನ್ನ ಹುಡುಕ್ತಾ ಇದ್ದೀರಿ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಕಡೆಗೆ ಉಡುಪಿಯ ಮಾರಮ್ಮನ ಈ ಒಂದು ದೇವಸ್ಥಾನಕ್ಕೆ ಹೋಗಿದ್ರಲ್ಲ, ಅಲ್ಲೂ ಕೂಡ ಹೋಗಿ ದೇಣಿಗೆಯನ್ನ ಕೊಟ್ಟಿದ್ದಾರೆ. ಅಂತಂದ್ರೆ ಏನು ಪ್ರತಿಷ್ಠಾಪನೆ ಆಗ್ತಾ ಇದೆ ಆ ಒಂದು ದೇವಸ್ಥಾನ. ಸೊ ಆ ಒಂದು ದೇವಸ್ಥಾನಕ್ಕೂ ಕೂಡ ದೇಣಿಗೆಯನ್ನ ಕೊಡುವ ಮೂಲಕ ಈ ಒಂದು ಟೆಂಪಲ್ ರನ್ ಅನ್ನ ಮುಂದುವರಿಸಿದ್ದಾರೆ. ಇದು ಇಲ್ಲಿವರೆಗೂ ಡಿ ಕೆ ಶಿವಕುಮಾರ್ ಅವರಿಗೆ ಎದುರಾಗ್ತಾ ಇರುವಂತಹ ವಿವಾದದ ಸರಮಾಲೆ. ಹೆಂಗೂ ಹಿಂಗೂ ಮಾಡಿ ವಿವಾದ ಆಗ್ತಾ ಇದೆ. ಸೊ ಹಾಗಾಗಿ ವೈರಲ್ ಸ್ಟಾರ್ ಆಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಸಿಎಂ ಆದ್ರೋ ಇಲ್ವೋ ಬಿಟ್ರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಸಿಎಂ 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 ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಟ್ಯಾಗ್ ಲೈನ್ ಮಾಡ್ತಾನೆ ಇದ್ದಾರೆ. ಸಿಎಂ ಆಗ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಇವರೆಲ್ಲರ ಮಾತಿನಿಂದ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರಾ ಇಲ್ವಾ ಕಾದ್ ನೋಡ್ಬೇಕಾಗತ್ತೆ. ಇನ್ನೊಂದು ಕಡೆಗೆ ಈಗ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ, ಬಿಜೆಪಿಗೆ ಹಾರ್ತಾರೆ ಅಂತಿದ್ದಾರೆ. ನೋಡೋಣ ಬಿಜೆಪಿಗೆ ಹೋಗ್ತಾರಾ ಅಥವಾ ಇಲ್ವಾ ಅನ್ನೋದನ್ನು ಕೂಡ ನಾವು ಕಾದ್ ನೋಡ್ಬೇಕಾಗತ್ತೆ. ಇನ್ನು ನಿನ್ನೆ ಕೊಟ್ಟಿರುವಂತಹ ಆ ಹೇಳಿಕೆ ಸಾಕಷ್ಟು ವಿವಾದಕ್ಕೆ ಈಡಾಯ್ತು. ಯಾವುದು ಅಂತಂದ್ರೆ, ಇನ್ನು ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಇಂಟರ್ ನ್ಯಾಷನಲ್ ಫಿಲ್ಮ್ ಫೇರ್ ಅಲ್ಲಿ ಭಾಗಿಯಾಗಿದ್ರು. ಆ ಸಂದರ್ಭದಲ್ಲಿ ಸಿನಿಮಾ ಇಂಡಸ್ಟ್ರಿಯವರ ಕುರಿತಾಗಿ ಒಂದಷ್ಟು ಮಾತನಾಡುವಂತ ಸಂದರ್ಭದಲ್ಲಿ, ಅಂತಂದ್ರೆ ಭಾಷಣ ಮಾಡ್ತಾ ಇದ್ರು, ಭಾಷಣ ಮಾಡುವಂತ ಸಂದರ್ಭದಲ್ಲಿ ಒಂದಷ್ಟು ವಿವಾದ ಆಯ್ತು. ಅವರು ಬೇಕು ಅಂತ ಹೇಳಿಕೆಗಳನ್ನ ಕೊಟ್ರ, ವಿವಾದ ಮಾಡ್ಬೇಕು ಅಂತ ಕೊಟ್ರ ಅಥವಾ ವಿವಾದ ಆಯ್ತಾ ಗೊತ್ತಿಲ್ಲ, ಒಟ್ಟಿನಲ್ಲಿ ವಿವಾದ ಆಯ್ತು. ಏನಂತ ಅಂತಂದ್ರೆ, ಈ ಸಿನಿಮಾ ಇಂಡಸ್ಟ್ರಿಯವರ ನಟ್ಟು ಬೋಲ್ಟ್ ಅನ್ನ ನಾನು ಟೈಟ್ ಮಾಡ್ತೀನಿ ಅಂತ ಹೇಳಿಕೆಗಳನ್ನ ಕೊಟ್ರು. ಅಂತಂದ್ರೆ ನಾವ್ ಇವ್ರಿಗೆ ಅವಕಾಶ ಕೊಟ್ರೆ ಇವರು ಶೂಟಿಂಗ್ ಮಾಡ್ತಾರೆ, ನಾವೇ ಅವಕಾಶ ಕೊಡ್ತಿದ್ರೆ ಇವ್ರು ಹೆಂಗ್ ಶೂಟಿಂಗ್ ಮಾಡ್ತಾರೆ ಅಂತ ಕೊಟ್ಟಿರುವಂತ ಈ ಹೇಳಿಕೆ ಇದಲ್ಲ, ಇದು ಸಾಕಷ್ಟು ಸಂಚಲನ ಮೂಡಿಸ್ತು. ಒಂದಷ್ಟು ಜನ ಡಿ ಕೆ ಶಿವಕುಮಾರ್ ಅವರು ಸರಿಯಾಗಿ ಹೇಳಿದ್ದಾರೆ ಅಂತ ಹೇಳಿದ್ರು, ಇನ್ನೊಂದಷ್ಟು ಜನ ಡಿ ಕೆ ಶಿವಕುಮಾರ್ ಅವರು ತಪ್ಪಾಗಿ ಮಾತಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಸಿನಿಮಾ ಇಂಡಸ್ಟ್ರಿಯ ಕುರಿತಾಗಿ ಮತ್ತೆ ನಟ ನಟಿಯರ ಕುರಿತಾಗಿ ಹಗುರವಾಗಿ ಮಾತನಾಡಿದ್ದಾರೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಆಕ್ರೋಶದ ಕಟ್ಟೆ ಒಡೆದು ಹೋಯ್ತು. ಸೊ ಆ ಕುರಿತಾಗಿ ಈಗ ಇದೇ ಒಂದು ವಿಚಾರವನ್ನ ಎತ್ತಿಟ್ಕೊಂಡು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಈಗ ನಟ ನಟಿಯರ ಪರವಾಗಿ ನಿಂತ್ಕೊಂಡಿದ್ದಾರೆ. ಏನ್ ಇವರು ಸಿನಿಮಾದವರ ಕುರಿತಾಗಿ ಈ ರೀತಿಯಾಗಿ ಮಾತಾಡ್ತಾರಲ್ಲ ಅಂತ ಹೇಳಿ ಅವ್ರು ಗರಂ ಆಗಿದ್ದಾರೆ. ಸೊ ಏನೆಲ್ಲ ಆಯ್ತು, ಯಾಕೆ ಈ ಒಂದು ವಿವಾದ ಆಯ್ತು ಅಂತ ಕೇಳಿದ್ರೆ, ಡಿ ಕೆ ಶಿವಕುಮಾರ್ ಅವರು ಭಾಷಣವನ್ನ ಮಾಡುವಂತ ಸಂದರ್ಭದಲ್ಲಿ, ಅಂತಂದ್ರೆ ಈ ಫಿಲ್ಮ್ ಫೇರ್ ಅನ್ನೋದು ಸಂಬಂಧ ಬೀಳೋದು ಯಾರಿಗೆ ಹೇಳಿ, ಸಿನಿಮಾ ಇಂಡಸ್ಟ್ರಿ ಅವರಿಗೆ. ಸೊ ಅವರು ಒಂದು ರೀತಿ ಹಬ್ಬದ ವಾತಾವರಣದಂತೆ ಹಬ್ಬದ ರೀತಿ ಆಚರಣೆ ಮಾಡ್ಬೇಕು. ಯಾಕೆ ಅಂತಂದ್ರೆ ಅದೆಂತದ್ದೇ ಶೂಟಿಂಗ್ ಇರ್ಲಿ, ಅದೆಂತದ್ದೇ ಕೆಲಸ ಇರ್ಲಿ, ಅದನ್ನೆಲ್ಲಾ ಬಿಟ್ಕೊಂಡು ತಮ್ಮ ಚಿತ್ರರಂಗದಲ್ಲಿ ನಡೀತಾ ಇರುವಂತ ಈ ಒಂದು ಫಿಲ್ಮ್ ಫೇರ್ ಗಾಗಿ ಸಿನಿಮಾ ನಟ ನಟಿಯರು ಎಲ್ಲರೂ ಕೂಡ ಭಾಗಿಯಾಗಬೇಕು. ಆ ಹಬ್ಬವನ್ನ ದೊಡ್ಡದಾಗಿ ಆಚರಣೆಯನ್ನ ಮಾಡಬೇಕು, ಮತ್ತೆ ಅವರ ಸಂಖ್ಯಾಬಲವನ್ನ ತೋರ್ಪಡಿಸಬೇಕು. ಸೊ ಅದನ್ನ ಹೊರತಾಗಿ ಕೆಲವರು ಮಾತ್ರ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರು ನಟ ನಟಿಯರ ವಿರುದ್ಧವಾಗಿ, ಅಂತಂದ್ರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತ ನಟ ನಟಿಯರ ವಿರುದ್ಧವಾಗಿ ಗರಂ ಆದ್ರು. ಯಾಕೆ ಅಂತಂದ್ರೆ, ನೀವು ಈಗಷ್ಟೇ ಈ ರೀತಿಯಾಗಿ ನಿಮ್ಮ ಸಡ್ಡೆಯನ್ನ ತೋರ್ತಾ ಇಲ್ಲ, ಹಿಂದೆನೂ ಸಹಿತ ಅಂತಂದ್ರೆ ಮೇಕೆದಾಟು ಯೋಜನೆಯ ಕುರಿತಾಗಿ ನಾನು ಮತ್ತೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆದಿರುವಂತಹ ನಮ್ಮ ನೀರಿನ ಹೋರಾಟದ ಆ ಒಂದು ಪಾದಯಾತ್ರೆಯಲ್ಲೂ ಸಹಿತ ನೀವು ಯಾರು ಕೂಡ ಬಂದು ಭಾಗಿಯಾಗಿಲ್ಲ. ವಿಜಯ್ ಅವರು ಮತ್ತೆ ಈ ಉಮಾಶ್ರೀ ಅವರು ಮತ್ತೆ ಸಾಧು ಕೋಕಿಲ್ ಇವರಷ್ಟೇ ಮಾತ್ರ ಅಲ್ಲಿ ಪ್ರಮುಖವಾಗಿ ಕಾಣಿಸ್ಕೊಂಡಿದ್ರು. ಪ್ರೇಮ್ ಅವರು ಕೂಡ ಕಾಣಿಸ್ಕೊಂಡಿದ್ರು. ಆದ್ರೆ ಯಾರು ಕೂಡ ಬಂದೇ ಇಲ್ಲ. ಇವರು ಇಂಡಸ್ಟ್ರಿ ಸತ್ತೋಯ್ತು ಅಂತಾರೆ. ಇಂಡಸ್ಟ್ರಿಗೋಸ್ಕರ ನಡೀತಾ ಇರುವಂತ ಕಾರ್ಯಕ್ರಮದಲ್ಲಿ ಇವ್ರು ಯಾಕೆ ಭಾಗಿಯಾಗಿಲ್ಲ, ಇವ್ರು ಯಾಕೆ ಗೈರಾಗಿದ್ದಾರೆ ಅಂತ ಹೇಳಿ ಗರಂ ಆಗಿದ್ದಾರೆ. ಸೊ ಈ ಎಲ್ಲಾ ಮಾತುಗಳಿದೆ ಅಲ್ಲ, ಅಂತಂದ್ರೆ ಅವರು ಹೇಳಿರುವಂತಹ ವಿಚಾರಗಳು ಕರೆಕ್ಟ್ ಆಗೇ ಇದೆ. ಆದ್ರೆ ಯಾವ ರೀತಿ ಹೇಳಬೇಕು ಅನ್ನೋದನ್ನ ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತಾಗ್ಲಿಲ್ವಾ, ಅಥವಾ ಬೇಕು ಅಂತಲೇ ಅಷ್ಟೊಂದು ಸಿಟ್ಟಾಗಿ ಮಾತಾಡಿದ್ರ
ಗೊತ್ತಿಲ್ಲ. ಒಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಆ ಫಿಲ್ಮ್ ಫೇರ್ ಕಾರ್ಯಕ್ರಮದಲ್ಲಿ ನಟ ನಟಿಯರು ಅಂತಂದ್ರೆ ಈಗ ದೊಡ್ಡ ದೊಡ್ಡ ನಟ ನಟಿಯರಂತ ಯಾರೆಲ್ಲ ಗುರುತಿಸ್ಕೊಳ್ತಾ ಇದಾರಲ್ಲ, ಎಲ್ರು ಯಾರೆಲ್ಲ ಹೈಪ್ ಅಲ್ಲಿ ಇದಾರಲ್ಲ, ಅವ್ರು ಯಾರು ಅಷ್ಟಾಗಿ ಕಾಣಿಸ್ಕೊಂಡಿಲ್ಲ. ಆದ್ರೆ ಶಿವರಾಜ್ ಕುಮಾರ್ ಅವರು ಮತ್ತೆ ಇತರೆ ಕೆಲವೊಂದಿಷ್ಟು ನಾಯಕರು, ಹಿರಿಯ ನಾಯಕರು ಮತ್ತೆ ಒಂದಷ್ಟು ಕಲಾವಿದರು ಮಾತ್ರ ನೋಡಿರುವಂತಹ ಡಿ ಕೆ ಶಿವಕುಮಾರ್ ಅವರು ಈ ರೀತಿ ಅವರು ಮಾತಾಡ್ತಾರೆ. ನಾವೇ ನಿಮಗೆ ಶೂಟಿಂಗ್ ಅವಕಾಶ ಕೊಡದೆ ಹೋದ್ರೆ ನೀವೆಲ್ಲಿ ಶೂಟಿಂಗ್ ಮಾಡಕ್ಕಾಗತ್ತೆ, ಅಂತ ಹೇಳಿ ಈ ರೀತಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಈ ರೀತಿ ವಿವಾದದ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಕೆಲವರು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಮಾತಾಡ್ತಿದ್ದಾರೆ. ಹೌದು, ಸರಿಯಾಗೇ ಹೇಳಿದ್ರು ಅವರು ಅಂತ ಹೇಳಿ. ಇನ್ ಕೆಲವರು ಹೀಗೆಲ್ಲ ಮಾತಾಡಬಾರ್ದು ಅಂತ ಹೇಳ್ತಾರೆ. ಅದರ ಜೊತೆಗೆ ನೀವೆಲ್ಲ ಬಣ್ಣ ಹಚ್ಕೊಂಡು ಸಿನಿಮಾ ಮಾಡ್ತೀರಿ, ನಾವು ಬಣ್ಣ ಹಚ್ಕೊಳ್ಳದೇನೆ ನಾವು ಸಿನಿಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದ್ಯಾವ ಒಂದು ಅರ್ಥ ಇದೆಯೋ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂತಂದ್ರೆ ಇವರ ರಾಜಕೀಯ ಜೀವನಕ್ಕೂ ಅವರು ಸಿನಿಮಾ ಇಂಡಸ್ಟ್ರಿಗೂ ಕನೆಕ್ಟ್ ಮಾಡ್ಕೊಳಕ್ ಹೋಗಿದ್ದಾರೆ. ಅಂತಂದ್ರೆ ಇವರು ಪ್ರತಿದಿನ ಮಾಡ್ತಾ ಇರೋದು ನಾಟಕವ ಗೊತ್ತಾಗ್ಲಿಲ್ಲ. ಒಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರೇ ಬಿಡಿಸಿ ಹೇಳ್ಬೇಕು ತಾವೇನ್ ಮಾತಾಡಿದ್ರು ಅಂತ ಹೇಳಿ. ಒಟ್ಟಿನಲ್ಲಿ ಈಗ ಸದ್ಯಕ್ಕೆ ವೈರಲ್ ಸ್ಟಾರ್ ಆಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಬಿಜೆಪಿ ಹೋಗ್ತಾರ ಬಿಡ್ತಾರ ಕಾದ್ ನೋಡೋಣ. ಇನ್ನೊಂದು ಕಡೆಗೆ ಸಿಎಂ ಆಗ್ತಾರ ಬಿಡ್ತಾರ ಅದನ್ನು ಕೂಡ ಕಾದ್ ನೋಡೋಣ. ಈ ಸಿನಿಮಾ ಇಂಡಸ್ಟ್ರಿಯ ಕುರಿತಾಗಿ ಸೊ ಇದು ಯಾವ್ದಕ್ಕಾಗಿ ಹಿಂಗ್ ಕೊಟ್ರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗ ಸಿಎಂ ಚರ್ಚೆ ವಿಚಾರದಲ್ಲಿ ಫ್ರಸ್ಟ್ರೇಟ್ ಆಗಿರುವಂತ ಡಿ ಕೆ ಶಿವಕುಮಾರ್ ಅವರು ಅದರ ಒಂದು ಬರದಲ್ಲಿ ಈ ರೀತಿ ಹೇಳಿಕೆಗಳನ್ನ ಕೊಡ್ತಿದಾರ, ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಇಂಡಸ್ಟ್ರಿ ಕುರಿತಾಗಿ ಮಾತನಾಡಿರುವಂತ ವಿಚಾರದಲ್ಲಿ ಅರ್ಥ ಇದೆ. ಆದ್ರೆ ಅದನ್ನ ಯಾವ ರೀತಿ ಹೇಳ್ಬೇಕಾಗಿತ್ತು, ಮಾಡ್ಯುಲೇಷನ್ ಮಾಡಿ ಹೇಳ್ಬೇಕಾಗಿತ್ತು, ಅದನ್ನ ಹೇಳೋದ್ರಲ್ಲಿ ಸ್ವಲ್ಪ ಎಡವಿದ್ದಾರೆ ಡಿ ಕೆ ಶಿವಕುಮಾರ್ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಏನೇ ಮಾಡಿದ್ರು, ಏನೇ ಹೇಳಿದ್ರು, ಎಲ್ಲೇ ಹೋದ್ರು, ಎಲ್ಲೇ ಬಂದ್ರು, ಒಟ್ಟಿನಲ್ಲಿ ಸಂಚಲನ ಮೂಡ್ತಾ ಇದೆ, ವಿವಾದ ಆಗ್ತಾ ಇದ್ದಾರೆ, ವೈರಲ್ ಸ್ಟಾರ್ ಆಗ್ತಾ ಇದ್ದಾರೆ. ವೈರಲ್ ರಾಜಕಾರಣಿ ಅಂತಾನೆ ಈಗ ಖ್ಯಾತಿಯನ್ನು ಪಡಿತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಯಾಕಂತಂದ್ರೆ ಇದನ್ನ ನಾವ್ ಹೇಳ್ತಿಲ್ಲ, ಡಿ ಕೆ ಶಿವಕುಮಾರ್ ಅವರೇ ಹೇಳಿರೋದು. ನಾನು ಎಲ್ಲೇ ಹೋದ್ರು, ಎಲ್ಲೇ ಬಂದ್ರು ಸಹಿತ, ನಾನು ಏನೇ ಮಾತಾಡಿದ್ರು, ಏನೇ ಹೇಳಿದ್ರು ಸಹಿತ ಎಲ್ಲವೂ ಕೂಡ ವಿವಾದ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸದ್ಯಕ್ಕೆ ಈಗ ನೀವು ಗಮನಿಸ್ತಾ ಇರಬಹುದು, ಎಲ್ಲಾ ರಾಜಕಾರಣಿಗಳು ಎಲ್ಲರೂ ಈಗ ಗಪ್ಚುಪ್ ಆಗ್ಬಿಟ್ಟಿದ್ದಾರೆ. ಬಿಜೆಪಿ ಪಾಳ್ಯದಲ್ಲಿ ಈಗ ಯತ್ನಾಳ್ ಮತ್ತೆ ವಿಜೇಂದ್ರ ಅವರ ವಿಚಾರ ಟಾಪ್ ಫೈಟ್ ಆಗ್ತಾ ಇದ್ರೆ, ಇಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಆಗಿರುವಂತ ಸಿದ್ದರಾಮಯ್ಯ ಅವರ ವಿಚಾರ ಸೈಲೆಂಟ್ ಆಗ್ಬಿಟ್ಟಿದೆ. ಆದ್ರೆ ಡಿ ಕೆ ಶಿವಕುಮಾರ್ ಅಂತಂದ್ರೆ ಆ ಸಿಎಂ ಚೇರ್ನ ಕಸಿದುಕೊಳ್ಳೋ ಪ್ರಯತ್ನದಲ್ಲಿರುವಂತಹ ಡಿ ಕೆ ಶಿವಕುಮಾರ್ ಅವರ ವಿಚಾರಗಳೇ ಸಾಕಷ್ಟು ಚರ್ಚೆಯಲ್ಲಿದೆ. ಸೊ ಮುಂದಿನ್ನು ಏನೇನೆಲ್ಲ ಕಾದಿದೆ, ಇನ್ನು ಯಾವೆಲ್ಲ ಹೇಳಿಕೆಗಳು ಬರುತ್ತೆ ಡಿ ಕೆ ಶಿವಕುಮಾರ್ ಅವರ ಬಾಯಿಂದ, ಮತ್ತೆ ಅವರ ನಡೆ ಇನ್ನಷ್ಟು ಕುತೂಹಲದಿಂದ ಕೂಡುತ್ತಾ, ಏನೆಲ್ಲ ಆಗ್ಬೋದು. ಒಟ್ಟಿನಲ್ಲಿ ಮಾಧ್ಯಮಗಳ ಕಣ್ಣು ಡಿ ಕೆ ಶಿವಕುಮಾರ್ ಅವರ ಅತ್ತನೆ ನೆಟ್ಟಿದೆ ಅನ್ನೋದ್ರಲ್ಲಿ ತಪ್ಪಿಲ್ಲ. ನೋಡೋಣ ಈ ಕುರಿತಾಗಿ ಈ ಒಂದು ವರದಿಯ ಬಗ್ಗೆ ನಿಮಗೆ ಏನ್ ಅನಿಸ್ತು ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ. ನಮಸ್ಕಾರ.